ಸಿವಿಕ್ ಸೆನ್ಸ್ ಇನ್ ಜಪಾನ್ ಈ ವಿಷಯದ ಬಗ್ಗೆ ತುಂಬಾನೇ ಕೇಳಿರ್ತೀರ. ನಾವು ಪ್ರತಿನಿತ್ಯ ಇದನ್ನ ನೋಡ್ತಾ ನಮ್ಮಲ್ಲೂ ಒಂದಿಷ್ಟು ಅಳವಡಿಸ್ಕೊಂಡಿದೀವಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನಾಗರಿಕ ಪ್ರಜ್ಞೆಯ ಮೊದಲನೇ ಭಾಗವಾಗಿ ಲೈನ್ ಡಿಸಿಪ್ಲಿನ್ ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಒಂದು ಅಂಗಡಿ ಆಗ್ಲಿ, ಹಾಸ್ಪಿಟಲ್ ಆಗ್ಲಿ, ರೋಡ್ ಕ್ರಾಸ್ ಮಾಡೋದಿರ್ಲಿ, ಬಸ್ ಹತ್ತೋದಿರ್ಲಿ, ಟ್ರೈನ್ ಹತ್ತೋದಿರ್ಲಿ, ಇಳಿಯೋದಿರ್ಲಿ, ಎಸ್ಕಲೇಟರ್ ಅಲ್ಲಿ ಲೆಫ್ಟ್ ಅಲ್ಲಿ ಸಾಲಾಗಿ ನಿಂತು ರೈಟ್ ಅಲ್ಲಿ ಓಡಾಡೋರ್ಗೆ ಜಾಗ ಬಿಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಇಲ್ಲಿ ಸಿವಿಕ್ ಸೆನ್ಸ್ ನ ಕಾಣಬಹುದು. ರೂಲ್ ಇಸ್ ಅ ರೂಲ್ ಈವನ್ ಫಾರ್ ಅ ಫೂಲ್ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಬ್ರು ಇಲ್ಲಿ ಎಲ್ಲಾ ಸಮಯದಲ್ಲೂ ರೂಲ್ಸ್ ನ ಫಾಲೋ ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, 2011ರಲ್ಲಿ ಅರ್ಥಕ್ವೇಕ್ ಆದಾಗ ಅಂತ ಪಾನಿಕ್ ಟೈಮ್ ಅಲ್ಲೂ ಕೂಡ ಜನ ನೀರು ಮತ್ತೆ ಫುಡ್ ನ ಇಸ್ಕೊಳ್ಳೋಕೆ ಲೈನ್ ಅಲ್ಲೇ ನಿಂತ್ಕೊಂಡು ಇಸ್ಕೊಂಡ್ರಂತೆ. ಎಂತದೇ ಸಮಯ ಇರ್ಲಿ, ಎಷ್ಟು ಉದ್ದದ ಸಾಲಿದ್ರೂ ಕೂಡ ಮಧ್ಯ ನುಗ್ದೆ ನಮ್ ಸರ್ದಿ ಬಂದಾಗ್ಲೇ ನಾವು ಹೋಗ್ಬೇಕು ಅನ್ನೋ ಕನಿಷ್ಠ ತಾಳ್ಮೆನ ಇಟ್ಕೊಂಡು ಇಲ್ಲಿ ಇರ್ತಾರೆ. ಇನ್ನೊಬ್ಬರ ಸಮಯಕ್ಕೆ ಗೌರವ ಕೊಡೋದು, ಸಾಲಿನಲ್ಲಿ ನಿಂತಾಗ ಫೋನ್ ನಲ್ಲಿ ಜೋರಾಗಿ ಮಾತಾಡ್ತಾ ಬೇರೆಯವ್ರಿಗೆ ತೊಂದರೆ ಕೊಡೋದು, ಒಬ್ಬರ ಜಾಗ ಮತ್ತೊಬ್ಬರು ಆಕ್ರಮಿಸಿಕೊಳ್ಬಾರ್ದು ಎಂಬ ಕನಿಷ್ಠ ಜ್ಞಾನ ಇಲ್ಲಿ ಎಲ್ಲರಲ್ಲೂ ಕಾಣಬಹುದು. ಟ್ರೈನ್ ಬಂದಾಗ ಮೊದಲು ಒಳಗಿರೋರ್ನ ಇಳಿಯೋದಕ್ಕೆ ಜಾಗ ಬಿಟ್ಟು ಆಮೇಲೆ ಒಬ್ಬೊಬ್ಬರಾಗಿ ಒಳಗ್ ಹೋಗ್ತಾರೆ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ ಆಗಿರ್ಬೋದು, ಆದ್ರೆ ಈ ತರ ಚಿಕ್ಕ ಚಿಕ್ಕ ವಿಷಯಗಳೇ ದೊಡ್ಡ ಬದಲಾವಣೆಗಳನ್ನ ತರೋದು, ನಮ್ಮ ಸಮಾಜವನ್ನ ಮತ್ತಷ್ಟು ಸುಂದರವಾಗಿ ಮಾಡೋದು.